ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಹೊಸ ವರ್ಷದ ಹಿನ್ನೆಲೆಯಲ್ಲಿ ರೈತರಿಂದ ಹೊನ್ನಾರನ್ನು ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯಿಂದ ನಡೆಸಲಾಯಿತು. ಯಾಂತ್ರೀಕೃತ ಬೇಸಾಯ ಆರಂಭವಾದಾಗಿನಿಂದ ಗ್ರಾಮಗಳಲ್ಲಿ ಹೊನ್ನಾರು ಸಂಪ್ರದಾಯ ಕಳೆಗುಂದುತ್ತಿರುವ ದಿನಮಾನದಲ್ಲಿ ಕೆಲವು ಗ್ರಾಮಗಳಲ್ಲಿ ಇಂದಿಗೂ ಹೊನ್ನಾರು ಸಂಪ್ರದಾಯವನ್ನ ಉಳಿಸಿಕೊಂಡು ಬರುತ್ತಿದ್ದಾರೆ. ಬೆಂಗಳೂರು ತಾಲೂಕಿನ ಹೊಯ್ಸಳ ಹೆಬ್ಬಾಳು ಗ್ರಾಮದಲ್ಲಿ ನಡೆದ ಹೊನ್ನಾರು ಸಂಭ್ರಮ ಪ್ರತಿ ವರ್ಷ ಜೋರಾಗಿ ಆಚರಿಸಲಾಗುತ್ತದೆ. ಗ್ರಾಮದಲ್ಲಿ ತಲಾಂತರದಿಂದ ಯುಗಾದಿ ಹಬ್ಬದಂದು ಹೊನ್ನಾರು ಕಟ್ಟಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಹೊಸ ವರ್ಷದ ಸಂವತ್ಸರದಲ್ಲಿ ರೈತರು ಎತ್ತುಗಳನ್ನ ಸಿಂಗಾರ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಿ ಹೊನ್ನಾರು ಹೂಡುವುದು ಸಂಪ್ರದಾಯ. ಹೊನ್ನಾರು ಎಂಬುದು ತ್ರೇತಾಯುಗದಲ್ಲಿ ಜನಕ ಮಹಾರಾಜ ಆರಂಭಿಸಿದ ಎನ್ನಲಾಗಿದೆ. ಮುಂಜಾನೆ ಎದ್ದು ಗ್ರಾಮಸ್ಥರುಗಳು ಎಣ್ಣೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಪಂಚಾಂಗ ಶ್ರವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದು ಎಂದು ಹೇಳಲಾಗುತ್ತದೆಯೋ ಅವರು ತಮ್ಮ ಎತ್ತುಗಳನ್ನ ಸಿಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಹೂಡುತ್ತಾರೆ. ಪ್ರಸಕ್ತ ವರ್ಷದಲ್ಲಿನ ಯುಗಾದಿ ಹೊಸ ಪಂಚಾಂಗದಲ್ಲಿ ಹೆಬ್ಬಾಳು ಗ್ರಾಮದ ಯೋಗೀಶ್ ಕುಟುಂಬದ ವರ್ಗದವರಿಗೆ ಹೊನ್ನಾರು ಹೂಡುವ ಯೋಗ ಬಂದಿರುವ ಕಾರಣದಿಂದ ಯೋಗೀಶ್ ಕುಟುಂಬದಲ್ಲಿ ಖುಷಿ ಮೂಡಿತ್ತು. ಬೆಳಗಿನ ಜಾವ ಮನೆಯನ್ನ ಸ್ವಚ್ಛತೆಗೊಳಿಸಿ ರಂಗೋಲಿ ಹಾಕಿ ಎತ್ತುಗಳಿಗೆ ಮೈ ತುಳಿದು ಬಣ್ಣದಿಂದ ಶೃಂಗಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಕೃಷಿಕ ಯೋಗೇಶ್ ಅವರಿಗೆ ಬಿಳಿ ಬಣ್ಣದ ಬಟ್ಟೆಗಳನ್ನ ಹಾಕಿಕೊಂಡು ಸುಮಂಗಲಿಯರಿಂದ ಅಕ್ಷತೆ ಮತ್ತು ಆರತಿ ಬೆಳಗಿದ ಬಳಿಕ ನೇಗಿಲ ಹೊತ್ತ ಯೋಗೇಶ್ ಮತ್ತು ಎತ್ತುಗಳನ್ನ ತಮಟೆ ವಾದ್ಯದೊಂದಿಗೆ ಗ್ರಾಮದ ಹೃದಯ ಭಾಗದ ಬಸವೇಶ್ವರ ದೇಗುಲದ ಬಳಿ ಕರೆದುಕೊಂಡು ಬಂದು ಅರ್ಚಕರಿಂದ ತೀರ್ಥ ಪ್ರಸಾದ ಹಾಕಿಸಿ ತರುವಾಯು ಗ್ರಾಮದ ಮುಂದಿನ ಹೊಲದಲ್ಲಿ ಸಂಪ್ರದಾಯದಂತೆ ಹೊನ್ನಾರು ಭೂಮಿ ತಾಯಿಗೆ ಚಿನ್ನವನ್ನ ಮುಟ್ಟಿಸಿ ಸಾಂಕೇತವಾಗಿ ಉಳುಮೆ ನಡೆಸಿ ಈ ವರ್ಷ ಸಮೃದ್ಧಿಯಾದ ಮಳೆ ಹಾಗೂ ಬೆಳೆಯಿಂದ ನಾಡಿನ ಜನತೆ ಸೌಖ್ಯದಿಂದ ಬಾಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಹೆಬ್ಬಾಳಿನ ನೂರಾರು ಗ್ರಾಮಸ್ಥರು ಸಂಪ್ರದಾಯದ ಹೊನ್ನಾರಿಗೆ ಸಾಕ್ಷಿಯಾದರು. ಬೇಲೂರು ತಾಲೂಕು ಶ್ರವಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಹೊನ್ನಾರು ಎಂಬುದು ತ್ರೇತಾಯುಗದಲ್ಲಿ ಜನಕ ಮಹಾರಾಜ ಪ್ರಾರಂಭಿಸಿದ ಎನ್ನಲಾಗಿದೆ. ಮುಂಜಾನೆ ಎದ್ದು ಗ್ರಾಮಸ್ಥರುಗಳು ಎಣ್ಣೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಪಂಚಾಂಗ ಶ್ರವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದು ಎಂದು ಹೇಳಲಾಗುತ್ತದೆ. ಅವರು ತಮ್ಮ ಎತ್ತುಗಳನ್ನ ಶೃಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಹೂಡುತ್ತಾರೆ. ಯುಗಾದಿ ಹಬ್ಬ ಬಂದಂತೆ ಮುಂಗಾರು ಮಳೆ ಆಗಮಿಸುತ್ತದೆ. ಯುಗಾದಿ ಹಬ್ಬದ ದಿನ ಹಳ್ಳಿಗಳಲ್ಲಿ ಗ್ರಾಮದ ಮುಖ್ಯಸ್ಥರು ರೈತರು ತಮ್ಮ ಹೊಲದಲ್ಲಿ ನೇಗಿಲನ್ನ ಹೊಡೆದು ಪೂಜೆ ಪುನಸ್ಕಾರಗಳನ್ನ ಮಾಡುವ ಮುನ್ನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಕಟ್ಟುವುದು ಗ್ರಾಮೀಣ ಭಾಗದ ಸಂಪ್ರದಾಯ. ಇಂತಹ ಅಪರೂಪವಾದ ಹೊನ್ನಾರು ಸಂಪ್ರದಾಯವನ್ನ ಉಳಿಸುವ ಮೂಲಕ ನಮ್ಮ ಸಂಸ್ಕೃತಿಯನ್ನ ಪೂರಕವಾಗಿ ನಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಘ್ನೇಶಯ್ಯ, ಮಾಜಿ ಸದಸ್ಯ ಚಂದ್ರಯ್ಯನವರು, ಗ್ರಾಮಸ್ಥರಾದ ಹಾಲಗಯ್ಯ, ಮೋಹನ್, ಮನ್ನೇಶಣ್ಣ, ಜಗದೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.